ಉಪಸ್ಪರ್ಶ ಅಂದ್ರೆ ಆಚಮನ ಅಂತ ನಮ್ಗೆ ಗೊತ್ತಿದೆ. ಉಪಸರ್ಗಪೂರ್ವಕ ಸ್ಪೃಶ ಧಾತು ಅದು. ಅದಕ್ಕೆ ನೀರನ್ನು ಮುಟ್ಟುವುದು ಅಂತ ಅರ್ಥ ಆಗ್ತದೆ ಉಪಸ್ಪರ್ಶ ಅಂದ್ರೆ. ಆದರೆ ಅದನ್ನು ಹೆಚ್ಚಾಗಿ ಉಪಸ್ಪರ್ಶ ಅನ್ನೋದನ್ನು ಆಚಮನ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಬ್ರಾಹ್ಮೇ ಮುಹೂರ್ತೆ ಉತ್ಥಾಯ ವಾರ್ಯುಪಸ್ಪೃಶ್ಯ ಮಾಧವ ದಧ್ಯೌ ಪ್ರಸನ್ನಕರ್ಣ ಆತ್ಮಾನಂ ತಮಸಃ ಪರಂ. ಭಾಗವತದ 1ನೇ ಸ್ಕಂದದ 78ನೇ ಅಧ್ಯಾಯ ಸಂಖ್ಯೆ ಸ್ವಲ್ಪ ವ್ಯತ್ಯಸ್ತ ಆಗಿರಬಹುದು. ಅಲ್ಲಲ್ಲಿ ಭಗವಂತನ ನಿತ್ಯ ವಿಧಿಯನ್ನು ವರ್ಣಿಸುವ ಪ್ರಸಂಗ ಅದು 4ನೇ ಶ್ಲೋಕ. ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ವಾರಿ ನೀರನ್ನು ಉಪಸ್ಪೃಶ್ಯ ಮುಟ್ಟಿ ಅರ್ಥಾತ್ ಆಚಮನ ಮಾಡಿ ಭಗವಂತ ಧ್ಯಾನ ಮಾಡಿದ ಅಂತ. ಸ್ನಾನ ಮಾಡಿದ ಅಂತ ಅರ್ಥ ಅಲ್ಲ ಇಲ್ಲಿ. ಸ್ನಾನ ಮಾಡಿದ ಅಂತ ಹೇಳಿಕೆ ಮುಂದೆ ಅಥ ಆಪ್ಲುತಃ ವಿಮಲೇ ಅಂಬಸಿ, ಸ್ವಚ್ಛವಾದ ನೀರಿನಲ್ಲಿ ಸ್ನಾನ ಮಾಡಿ ಅಂತ ಮುಂದೆ 6ನೇ ಶ್ಲೋಕದಲ್ಲಿದೆ. ಅದರಿಂದ ಇದು ಕೇವಲ ಆಚಮನ ಮಾಡಿ. ಇಲ್ಲಿ ಉಪಸ್ಪೃಶ್ಯ ಅಂತ ಜಪ್ರತ್ಯ ಅಂತ ಶಬ್ದ ಇದೆ, ಅವೇ ಇದೆ. ಅದಕ್ಕೆ ವಾರಿ ಅಂತ ಕರ್ಮವನ್ನು ಪ್ರಯೋಗ ಮಾಡಿದ್ದಾರೆ. ಆದರೆ ಆ ಕರ್ಮವನ್ನು ಎಲ್ಲ ಕಡೆ ಪ್ರಯೋಗ ಮಾಡಬೇಕಾಗಿಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಅದನ್ನು ನಾವೀಗ ನೋಡೋರಿದ್ದೀವಿ. ಸದಾಚಾರ ಸ್ಮೃತಿಗೆ ಅನೇಕ ವ್ಯಾಖ್ಯಾನಗಳಿವೆ. ಆ ವ್ಯಾಖ್ಯಾನಗಳಲ್ಲಿ ಬೃಹಸ್ಪತಿ ಸ್ಮೃತಿಯೊಂದನ್ನು ಹೀಗೆ ಉಚ್ಚರಿಸಿದ್ದಾರೆ. ಅಧೋವಾಯು ಸಮುತ್ಸರ್ಗೆ ಆಕ್ರಂದೆ ಕ್ರೋಧ ಸಂಭವೆ ಮಾರ್ಜಾರ ಮೂಷಿಕ ಸ್ಪರ್ಶೆ ಪ್ರಭಾತೆ ಅಮೃತ ಭಾಷಣೆ ನಿಮಿತ್ತೇಶ್ವೇಷು ಸರ್ವೇಷು ಕರ್ಮ ಕುರುವನ್ ಉಪಸ್ಪೃಶೇತ್. ಅಧೋವಾಯು ಸಮುತ್ಸರ್ಗ ಆದಾಗ ಅರ್ಥಾತ್ ಅಪಾನವಾಯುವನ್ನು ಬಿಟ್ಟಾಗ ಮತ್ತೆ ಆಕ್ರಂದೆ ಜೋರಾಗಿ ಅಸಭ್ಯವಾಗಿ ಕಿರಿಚಾಡಿದಾಗ, ಕ್ರೋಧ ಸಂಭವೆ ನಮಗೆ ಸಿಟ್ಟು ಬಂದಾಗ, ಮಾರ್ಜಾರ ಮೂಷಿಕ ಸ್ಪರ್ಶ ಬೆಕ್ಕು ಇಲಿ ಮೊದಲಾದವುಗಳ ಸ್ಪರ್ಶವಾದಾಗ, ಪ್ರವಾತೆ ಬಿರುಗಾಳಿ ಬೀಸಿದಾಗ ಅಂತ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಅಮೃತ ಭಾಷಣ ಅಂದ್ರೆ ಸುಳ್ಳು ಹೇಳಿದಾಗ, ಇವೆಲ್ಲ ನಿಮಿತ್ತಗಳು ಬಂದಾಗ ಕರ್ಮ ಮಾಡುವವನು, ಕರ್ಮವನ್ನು ಮಾಡಬೇಕಾದವನು ಆರಂಭದಲ್ಲಿ ಬಂದರೆ ಆರಂಭದಲ್ಲಿ ಅಂತ ಆಚಮನ ಇದ್ದೇ ಇದೆ. ಮಾಡುವಾಗ ಮಧ್ಯದಲ್ಲಿ ಇಂಥ ನಿಮಿತ್ತಗಳು ಬಂದರೂ ಕೂಡ ಮತ್ತೆ ಆಚಮನ ಮಾಡಿ ಕರ್ಮವನ್ನು ಮುಂದುವರಿಸಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿ ಉಪಸ್ಪೃಶೇತ ಅಂತಿದೆ. ನೀರನ್ನ ಅಂತ ಕರ್ಮ ಅಲ್ಲಿ ಇಲ್ವೇ ಇಲ್ಲ. ಹೀಗೆ ಕರ್ಮ ಇರಬೇಕಾಗಿಲ್ಲ, ಕರ್ಮವನ್ನು ನಾವು ಹೇಳಬೇಕಾಗಿಲ್ಲ. ಉಪಸ್ಪೃಶೇತ ಅಂತ ಪ್ರಯೋಗ ಮಾಡಿದ್ರು ಕೂಡ ಅದು ಅಕರ್ಮಕ ಧಾತುವಿನಂತ ಕಂಡ್ರೂ ಸಕರ್ಮಕವೇ. ಸಕರ್ಮಕ ಧಾತು ಆದರೂ ಕೂಡ ಅದನ್ನು ನಾವು ಕರ್ಮ ಹೇಳಬೇಕಾಗಿಲ್ಲ. ಕರ್ಮ ಅಲ್ಲಿ ಅರ್ಥಾತ್ ಸಿದ್ಧವಾಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಕರ್ಮವನ್ನು ಹೇಳಿದ್ರ ಪ್ರಯೋಗವನ್ನು ನೋಡಿದ್ದೀವಿ ಭಾಗವತದಲ್ಲಿ. ಕರ್ಮವನ್ನು ಹೇಳದೇ ಇರುವ ಪ್ರಯೋಗ ಈ ವೈಶ್ವನಾಥ ನಾರಾಯಣ ಪಂಡಿತರು ಅಂತ ಅವರ ವ್ಯಾಖ್ಯಾನದಲ್ಲಿ ಬೃಹಸ್ಪತಿಯ ಸ್ಮೃತಿಯನ್ನು ಉತ್ತರಿಸಿದ್ದಾರೆ. ಆಚಮನ ನಿಮಿತ್ತಗಳನ್ನು ಹೇಳುವ ಪ್ರಸಂಗ ಅಲ್ಲಿ ಈ ಇಷ್ಟೆಲ್ಲ ವಿಷಯ ಕಂಡು ಬರ್ತದೆ.